ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಬಹುಕಾತರದಿಂದ ಕಾಯ್ತಾ ಇದ್ದ ಎಕ್ಸಿಟ್ ಪೋಲ್ ಕೊನೆಗೂ ಹೊರಬಿದ್ದಿದೆ. ಫೈನಲಿ ಎಕ್ಸಿಟ್ ಪೋಲ್ ನಂಬರ್ಸ್ ಆರ್ ಔಟ್. ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ, ಜಿ ನ್ಯೂಸ್, ಎಬಿಪಿ ನ್ಯೂಸ್, ಲೋಕ್ ಪೋಲ್, ನ್ಯೂಸ್ 18, ಇಂಡಿಯಾ ಟಿವಿ, ಸಿ ವೋಟರ್, ಪಿ ಮಾರ್ಕ್, CNN, ಟೈಮ್ಸ್ ನೌ, ಪೋಲ್ ಸ್ಟ್ರಾಟ್ ಎಲ್ಲರೂ ಜೂನ್ 1 ಕೊನೆ ಹಂತದ ಮತದಾನ ಅಂತ್ಯವಾಗದೇ ಕಾಯ್ತಾ ಇದ್ರು. ಸಂಜೆ 6:30 ಯಾವಾಗ ಆಗುತ್ತೋ ಅಂತ ಇಡೀ ದೇಶ ಕಾಯ್ತಾ ಇತ್ತು. ಕೊನೆಗೂ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಇದೀಗ ಬಹಿರಂಗವಾಗಿವೆ. ವೀಕ್ಷಕರೇ, ಸದ್ಯಕ್ಕೆ ಬಿಡುಗಡೆ ಆಗಿರೋ ಎಲ್ಲ ಎಕ್ಸಿಟ್ ಪೋಲ್ ರಿಸಲ್ಟ್ಗಳಲ್ಲೂ NDA ಮೈತ್ರಿಕೂಟದ ಜಯಭೇರಿ ಅನ್ನೋ ಸುದ್ದಿ ಬಂದಿದೆ. ಅದು ಕೂಡ ಭಾರಿ ಅಂತರದ ಜಯ. ಅಫ್ಕೋರ್ಸ್ ಇದು ನಿರೀಕ್ಷಿತ ಬಿಡಿ. ಆದರೆ ಪ್ರತಿ ರಾಜ್ಯದ ವೋಟ್ ಶೇರ್ ಡೀಟೇಲ್ಸ್ ಮತ್ತು ಸೀಟ್ಗಳ ಪ್ರೆಡಿಕ್ಷನ್ಸ್ ನೋಡಿದ್ರೆ ಇಂಡಿ ಮೈತ್ರಿಕೂಟ ಇವತ್ತೇ ಡಿಪ್ರೆಷನ್ಗೆ ಹೋಗೋದು ಖಚಿತ. ಅಬ್ ಕಿ ಬಾರ್ 400 ಪಾರ್ ಅಂದಿದ್ದು ಜಸ್ಟ್ ಒಂದು ಟ್ರಿಕ್ ಅಂದಿದ್ರು ಮೋದಿಜಿ. जहां तक मोदी का सवाल है, आप देखते हैं कि 19 से 24 तक हम करीब 360 जीत करके आए थे एनडीए, और सदन में 2-3 दल ऐसे थे जो लगातार हमारे साथ रहते थे. इसलिए एनडीए प्लस देखूं तो हम ऑलरेडी 400 थे. 400 होने के बाद मुझे तो मेरे साथियों को कहना ही होगा कि भैया हमें तो और आगे जाना चाहिए, इसलिए 400 पार आया. 400 ಸೀಟ್ ಗೆಲ್ತೀವಿ ಅನ್ನೋ ಭ್ರಮೆ ಅಥವಾ ಓವರ್ ಕಾನ್ಫಿಡೆನ್ಸ್ ಮೋದಿಜಿಗಾಗ್ಲಿ NDAಗಾಗ್ಲಿ ಇರಲಿಲ್ಲ. ಆದರೆ 400 ಹೇಳಿದ್ರೆ 350 ಪಕ್ಕಾ ಅನ್ನೋ ಲೆಕ್ಕಾಚಾರ NDA ಅವರದಾಗಿತ್ತು. ಅದೇ ಮಾದರಿಲಿ ಈಗ ಎಕ್ಸಿಟ್ ಪೋಲ್ ನಂಬರ್ಸ್ ಕೂಡ ಹೊರಗೆ ಬಂದಿವೆ. ಜಿ ನ್ಯೂಸ್ ನೀಡಿರೋ ಸಮೀಕ್ಷೆ ವರದಿನಲ್ಲಿ NDA 367, ಇಂಡಿಯಾ ಅಲಯನ್ಸ್ 133, ಅದರ್ಸ್ 43. ಲೋಕ್ ಪೋಲ್ ಹೇಳ್ತಾ ಇದೆ NDA 335, ಇಂಡಿಯಾ ಅಲಯನ್ಸ್ 165, ಅದರ್ಸ್ 43. ಪಿ ಮಾರ್ಕ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ NDA 359, ಇಂಡಿಯಾ ಅಲಯನ್ಸ್ 154 ಹಾಗೂ ಅದರ್ಸ್ 30. ನ್ಯೂಸ್ ನೇಷನ್ ಎಕ್ಸಿಟ್ ಪೋಲ್ ರಿಸಲ್ಟ್ NDA 378, ಇಂಡಿಯಾ ಅಲಯನ್ಸ್ 149, ಅದರ್ಸ್ 16. ಇಂಡಿಯಾ ನ್ಯೂಸ್ ಸರ್ವೆ ಪ್ರಕಾರ NDA 371, ಇಂಡಿಯಾ ಅಲಯನ್ಸ್ 125, ಅದರ್ಸ್ 47. ಮ್ಯಾಟ್ರಿಸ್ ಕೊಟ್ಟಿರೋ ನಂಬರ್ಸ್ NDA 368, ಇಂಡಿಯಾ ಅಲಯನ್ಸ್ 133, ಅದರ್ಸ್ 42. ವೀಕ್ಷಕರೇ, ಸದ್ಯಕ್ಕೆ ಬಂದಿರೋ ಪ್ರತಿ ಎಕ್ಸಿಟ್ ಪೋಲ್ ಕೂಡ, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿಯ ಚಮಚೆ ಮಾಧ್ಯಮಗಳು ಕೂಡ NDA ಮೈತ್ರಿಕೂಟಕ್ಕೆ ಗೆಲುವು ಅನ್ನೋ ವರದಿನ ಕೊಡ್ತಾ ಇದೆ. ಅದರ ಅರ್ಥ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನೋದು ಬ್ರಹ್ಮ ಬರ್ದಾಯ್ತು ಅಂತ. ಇನ್ನು ನಾವು ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ BJP ಮಿನಿಮಮ್ 18 ಕ್ಷೇತ್ರ ಗೆಲ್ಲುತ್ತೆ ಅಂತ ಎಲ್ಲ ಸರ್ವೆಗಳು ಭವಿಷ್ಯ ನುಡಿದಿವೆ. ಇಂಡಿಯಾ ಟುಡೇ ಪ್ರಕಾರ BJP 20ರಿಂದ 22, JDS 2ರಿಂದ 3, ಪೋಲ್ ಸ್ಟ್ರಾಟ್ ಪ್ರಕಾರ 18 BJP, 8 ಕಾಂಗ್ರೆಸ್, 2 JDS. ಇಂಡಿಯಾ ಟಿವಿ ಹೇಳ್ತಾ ಇದೆ 17ರಿಂದ 23 BJP, 4ರಿಂದ 8 ಕಾಂಗ್ರೆಸ್, 1ರಿಂದ 3 ಸೀಟ್ JDS. CNN IBN ಪ್ರಕಾರ BJP ಮಿನಿಮಮ್ 21 ಗೆಲ್ಲುತ್ತೆ, ಕಾಂಗ್ರೆಸ್ ಮ್ಯಾಕ್ಸಿಮಮ್ 7 ಗೆಲ್ಲುತ್ತೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ BJP 22, ಕಾಂಗ್ರೆಸ್ 3ರಿಂದ 5, JDS 1 ಅಥವಾ 2. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ NDA 20 ಅಥವಾ 20ಕ್ಕಿಂತ ಹೆಚ್ಚು ಗೆಲ್ಲೋದು ಖಚಿತ ಅಂತ ಎಲ್ಲ ಸರ್ವೆಗಳು ಹೈಲೈಟ್ ಮಾಡಿ ಹೇಳ್ತಾ ಇವೆ. ಆದರೆ ಕಾಂಗ್ರೆಸ್ನ ವೋಟ್ ಶೇರ್ ಈ ಬಾರಿ ಹೆಚ್ಚುತ್ತೆ ಅನ್ನೋದು ಸರ್ವೆ ಹೇಳ್ತಾ ಇರೋ ಮಾತು. ಅಫ್ಕೋರ್ಸ್ ಗ್ಯಾರಂಟಿ ಪರಿಣಾಮ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಅಷ್ಟಾದರೂ ಇರಲೇಬೇಕಲ್ವಾ. ವೀಕ್ಷಕರೇ, ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ರಾಜಸ್ಥಾನ NDA 16ರಿಂದ 19, ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್, ಛತ್ತೀಸ್ಗಢ ಕ್ಲೀನ್ ಸ್ವೀಪ್, ಜಾರ್ಖಂಡ್ ಔಟ್ ಆಫ್ 14, NDA 8ರಿಂದ 10, ಬಿಹಾರ 40ರಲ್ಲಿ ಮಿನಿಮಮ್ 29 NDA ಗೆಲ್ಲುತ್ತೆ. ಕರ್ನಾಟಕ 23ರಿಂದ 25 ಫಾರ್ NDA, ತಮಿಳುನಾಡು 2ರಿಂದ 4 ಸೀಟ್ ಈ ಬಾರಿ NDA ಪಡ್ಕೊಳ್ಳುತ್ತೆ. ಮೋದಿಜಿ, ಅಮಿತ್ ಶಾ ಅವರ ತವರು ಗುಜರಾತ್ ಮತ್ತೊಮ್ಮೆ BJP ಕ್ಲೀನ್ ಸ್ವೀಪ್ ಮಾಡುತ್ತೆ. ವೀಕ್ಷಕರೇ, ಸದ್ಯಕ್ಕೆ ಸಿ ವೋಟರ್, ಟುಡೇಸ್ ಚಾಣಕ್ಯ ಮತ್ತು ಇಂಡಿಯಾ ಟುಡೇ ಮಾತ್ರ ಎಕ್ಸಿಟ್ ಪೋಲ್ನ ಫೈನಲ್ ರಿಪೋರ್ಟ್ ಕೊಟ್ಟಿಲ್ಲ. ಮಿಕ್ಕಿರೋ ಹಾಗೆ ಮ್ಯಾಟ್ರಿಸ್, ಪಿ ಮಾರ್ಕ್, ಜನ್ ಕಿ ಬಾತ್, ಡಿ ಡೈನಮಿಕ್ಸ್, CNN ಎಲ್ಲರೂ ಸಾರಾ ಸಗಟಾಗಿ NDA ಜಯಭೇರಿ ಅನ್ನೋ ರಿಪೋರ್ಟ್ ಕೊಟ್ಟಿವೆ.
ಕರ್ನಾಟಕದ ವಿಚಾರದಲ್ಲಂತೂ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಸಿಗೆ ಶಾಕ್ ಕೊಟ್ಟಿದೆ ಬಿಜೆಪಿ. 23ರ ತನಕ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಹೋಗುತ್ತೆ ಅನ್ನೋದು ರಾಜ್ಯ ಕಾಂಗ್ರೆಸ್ ಮೇಲೆ ಭಾರಿ ಪರಿಣಾಮ ಬೀರೋದು ಖಚಿತ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಕೇರಳದಲ್ಲಿ ಬಿಜೆಪಿ ಮೈತ್ರಿಕೂಟ 27% ವೋಟ್ ಶೇರ್ ತಗೊಳ್ಳೋ ಸೂಚನೆ ಸಿಕ್ಕಿದೆ. ಜೊತೆಗೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ವಾಶೌಟ್ ಆಗ್ತಾ ಇದೆ. ಅಲ್ಲಿ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಆಧಿಪತ್ಯ ಸಾಧಿಸೋ ಸೂಚನೆ ಕಾಣ್ತಾ ಇದೆ. ತೆಲಂಗಾಣ ಮತ್ತು ಆಂಧ್ರ ಈ ಬಾರಿ ಬಿಜೆಪಿ ಹಾಗೂ ಎನ್ಡಿಎ ಪಾಲಿಗೆ ಸೌತ್ನಲ್ಲಿ ದೊಡ್ಡ ಶಕ್ತಿಯಾಗಿ ಕಾಣ್ತಾ ಇದೆ. ತೆಲುಗು ದೇಶಂ ಪಾರ್ಟಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಎಸ್ಆರ್ ಪಕ್ಷಗಳಿಗೆ ಮಣ್ಮುಕ್ಕಿಸ್ತಾ ಇದೆ. ತಮಿಳುನಾಡಿನಲ್ಲೂ ಬಿಜೆಪಿ ಖಾತೆ ತೆರೆಯೋದಷ್ಟೇ ಅಲ್ಲ, 2 ಸೀಟ್ ಗೆದ್ದು ವೋಟ್ ಶೇರ್ ಹೆಚ್ಚು ಮಾಡ್ಕೊಳ್ತಾ ಇದೆ. ಇದೆಲ್ಲದರ ಪರಿಣಾಮ ಎನ್ಡಿಎ 350ರಿಂದ 370 ತನಕ ಹೋಗೋದು ಖಚಿತ ಅನ್ನೋ ಸುದ್ದಿ ಬಂದಿದೆ. ಬಿಜೆಪಿ ವೈಯಕ್ತಿಕವಾಗಿ 290ರ ಗಡಿ ತಲುಪುವ ಲಕ್ಷಣಗಳು ಎಲ್ಲ ಸಮೀಕ್ಷೆಗಳ ಸರಾಸರಿಯಿಂದ ಸಿಗ್ತಾ ಇದೆ. ಇನ್ನಷ್ಟು ಎಕ್ಸಿಟ್ ಪೋಲ್ ವಿಶ್ಲೇಷಣೆಯನ್ನ ಮುಂದಿನ ನ್ಯೂಸ್ ಸೆನ್ಸ್ ಕಾರ್ಯಕ್ರಮದಲ್ಲಿ ಖಂಡಿತ ನೀಡ್ತೀನಿ. ಇದು ತಕ್ಷಣಕ್ಕೆ ಸಿಕ್ಕಿರೋ ರಿಪೋರ್ಟ್ಗಳನ್ನು ವೀಕ್ಷಿಸಿ ನೀಡಿರೋ ಸುದ್ದಿ. ವೈಯಕ್ತಿಕವಾಗಿ ನಿಮ್ಮ ಎಕ್ಸಿಟ್ ಪೋಲ್ ನಂಬರ್ಸ್ ಏನನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.